ನಾನಿವತ್ತು ಮನೆಯಲ್ಲಿ ಚಿಲ್ಲಿ ಚಿಕನ್ ಟ್ರೈ ಮಾಡ್ತಿದ್ದೀನಿ. ಉಪ್ಪು ಮತ್ತು ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಸ್ವಲ್ಪ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಿಲ್ಲಿ ಚಿಕನ್ನ ಈ ಥರ ವೆದರಲ್ಲಿ ತಿಂತಾ ಇದ್ರೆ ಅಂತ ತುಂಬ ಸ್ಪೈಸಿ ಯಾರು ಇಷ್ಟಪಡ್ತೀರಾ, ಪ್ಲೀಸ್ ಗೋ ಫಾರ್ ಇಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮನೆಯಲ್ಲಿ ಚಿಲ್ಲಿ ಚಿಕನ್ ಟ್ರೈ ಮಾಡ್ತಿದ್ದೀನಿ. ಸೊ ನಾನು ಮುಂಚೆ ಒಂದು 2 ಟೈಮ್ಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದಕ್ಕೆ ನಾನಿವತ್ತು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ನಿಮಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಮಿನಿಮಮ್ ಅಂದರೂ ನಾವು ಎಲ್ಲ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ 5 ಮಿನಿಟ್ಸಲ್ಲಿ ಈಸಿಯಾಗಿ ಮಾಡಿ ಮುಗಿಸ್ಬೋದು. ಸೊ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದು 2 ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಸಾಕು. ಸೊ ಇಷ್ಟು ಕಟ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟು ಮಸಾಲ ಐಟಮ್ಸ್ ಎಲ್ಲ ಏನೇನಂತ ನಾನು ಹೇಳ್ತೀನಿ. ಅದಾದಮೇಲೆ ಚಿಕನ್ನ ಆಲ್ರೆಡಿ ನಾನು ವಿಷಲಲ್ಲಿ ಬೇಯಿಸ್ಕೊಂಡಿದ್ದೆ, 9 ವಿಷಲ್ ಹಾಕ್ಸಿದ್ದೆ. ಸೊ ಎಣ್ಣೆ ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚಿಕನನ್ನು ಬೇಯಿಸ್ಕೊಂಡು ಅದಾದಮೇಲೆ ಫ್ರೈ ಮಾಡಬೇಕು. ನೀವು ಗಟ್ಟಿ ಕೋಳಿ ಆದರೆ ಈ ಥರ ಮಾಡಿ, ಇಲ್ಲ ಅಂತಂದರೆ ನೀವು ಹಾಗೆ ಫ್ರೈ ಮಾಡುವಾಗಲೇ ನೀವು ಆರಾಮಾಗಿ ಬೇಯಿಸ್ಕೋಬೋದು. ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಹಾಕಿ. ಸೊ ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾಯ್ದೆ ಆದಮೇಲೆ ಈರುಳ್ಳಿನ ಹಾಕಬೇಕು. ವೆದರ್ ನೋಡಿ ಇವತ್ತು ಹೇಗಿದೆ, ಒಂದು ಕಡೆ ಮಳೆ ಬರೋ ಥರ ಇದೆ, ಒಂದು ಕಡೆ ಬಿಸಿಲು ಇದೆ. ಸೊ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಚಿಕನ್ ಫ್ರೈ ಸಖತ್ತಾಗಿರುತ್ತೆ ಮಳೆಗೆ ಅಂತ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಈರುಳ್ಳಿ ಹಾಕ್ಕೊತೀವಿ. ಗೈಸ್, ಈಗ ನಾವು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಆದರೂ ಬರಬೇಕು, ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ಈಗ ನೀಟಾಗಿ ಫ್ರೈ ಆಗಿದೆ. ಸೊ ಇಷ್ಟು ಸಾಕು. ಈಗ ನಾವು ನೆಕ್ಸ್ಟು ಟೊಮೊಟೊ ಹಾಕೋಣ. ನಾನು ಒಂದು ದೊಡ್ಡ ಟೊಮೊಟೊ ಒಂದೇ ತಗೊಂಡಿದ್ದೆ. ಸೊ ನೀವು ಚಿಕ್ಕದಾದರೆ 2 ತಗೊಳ್ಳಿ, ದೊಡ್ಡದಾದರೆ ಒಂದೇ ತಗೊಳ್ಳಿ. ಸೊ ಈಗ ಟೊಮೊಟೊ ಹಾಕೋಣ. ಸೊ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ. ಇದು ನಾನು ಒಂದು 5 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಚಿಕ್ಕದು ಶುಂಠಿ ತೊಗೊಂಡು ನೀಟಾಗಿ ಮನೆಯಲ್ಲೇ ಜಚ್ಕೊಂಡು ಮಾಡ್ಕೊಂಡಿರೋದು, ಯಾವುದು ಅಂಗಡಿಯಿಂದ ತೊಗೊಂಡಿಲ್ಲ. ಸೊ ಸ್ವಲ್ಪ ನ್ಯಾಚುರಲ್ ಟೇಸ್ಟ್ ಕೊಡಲಿ ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೇ ರೆಡಿ ಮಾಡಿಕೊಂಡೆ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಗೈಸ್, ಈಗ ನಾನು ಚಿಕನ್ ಹಾಕ್ತೀನಿ. ಸೊ ಈ ಚಿಕನ್ನು ನಾನು ಗಟ್ಟಿ ಕೋಳಿ ತೊಗೊಂಡಿದ್ದು, ಒಂದು 9 ವಿಷಲ್ ಹೊಡ್ಸಿದ್ದೀನಿ ಇದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ನಾನು ಚಿಕನ್ನ ಈಗ ಫ್ರೈಗೆ ಹಾಕೋಣ. ಚಿಕನ್ನ ನೀಟಾಗಿ ಬೇಯಿಸ್ಕೊಬಿಡಿ, ವಿಷಲ್ ಮಾಡಿಸ್ಕೊಂಡು. ಬಾಯ್ಲರ್ ಕೋಳಿ ನೀವು ಮಾಡ್ತೀರಾ ಅಂದರೆ ಈಸಿಯಾಗಿ ನೀವು ಫ್ರೈ ಮಾಡುವಾಗಲೇ ಅದನ್ನು ಬೇಯಿಸ್ಕೋಬೋದು. ನೀವು ಗಟ್ಟಿ ಕೋಳಿಯಲ್ಲಿ ಮಾಡ್ತೀರಾ ಅಂದರೆ ಸೊ ಅದಕ್ಕೆ ನೀವು ಕುಕ್ಕರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಅದಾದಮೇಲೆ ಫ್ರೈ ಮಾಡ್ಕೊಳ್ಳೋದು ಬೆಸ್ಟ್. ಯಾಕೆಂದರೆ ಫ್ರೈ ಮಾಡುವಾಗ ಅದು ನೀಟಾಗಿ ಬೇಯ್ದಿರಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಕುಕ್ಕರಲ್ಲಿ ವಿಷಲ್ ಮಾಡಿಸ್ಕೊಂಡು ಅದಾದಮೇಲೆ ಈಗ ನಾನು ಚಿಕನ್ನ ಹಾಕಿದ್ದೀನಿ. ಸೊ ಇವಾಗ ಅದು ಒಂದು 90% ಫುಲ್ ನೀಟಾಗಿ ಬೆಂದಿದೆ. ಸೊ ಈಗ ಫ್ರೈ ಮಾಡುವಾಗ ಒಂದು 10% ಬೇಯುತ್ತೆ. ಸೊ ಇಷ್ಟು. ಈಗ ನೆಕ್ಸ್ಟ್ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಹಾಕ್ತೀನಿ. ಸೊ ಈಗ ನಾನು ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಹಾಕೋಣ. ಈಗ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಾಕೋಣ. ಈಗ ಖಾರ ಪುಡಿ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಹಾಕ್ತೀನಿ ಇವಾಗ ಸದ್ಯಕ್ಕೆ. ಸ್ವಲ್ಪ ಉಪ್ಪು ಹಾಕೋಣ, ಇಷ್ಟು ಸಾಕು. ಈಗ ನೀಟಾಗಿ ಫ್ರೈ ಮಾಡಬೇಕು. ಸೊ ಈಗ ಈ ಥರ ಬರುತ್ತೆ. ಸೊ ಈಗ ನಾನು ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು.
ಸೊ ಅದಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸುವಾಗ ನಾವು ಇದು ನೀರು ಇಟ್ಕೊಂಡಿರ್ತೀವಲ್ಲ, ಇದನ್ನ ಸ್ವಲ್ಪ ಹಾಕ್ತೀನಿ. ಇಲ್ಲಾಂದರೆ ತಳ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಬೇರೆ ನೀರು ಹಾಕೋಕ್ಕಿಂತ ಇದೇ ನೀರು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ಸೊ ಅದಕ್ಕೋಸ್ಕರ ಇದೇ ನೀರನ್ನ ನಾನು ಚೆಲ್ಲಕ್ಕೆ ಹೋಗಲ್ಲ, ಇದೇ ನೀರನ್ನ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ ನೀರನ್ನ. ನಿಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ಡ್ರೈ ಟೈಪ್ ಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ಆ್ಯಂಡ್ ನೀಟಾಗಿ ಕುದಿಸ್ಬೇಕು. ಸೊ ಯಾಕಂದರೆ ಖಾರದ್ದು ಮತ್ತು ಮಸಾಲದು ಎಲ್ಲ ಸ್ಮೆಲ್ ಹೋಗಬೇಕು. ಸೊ ಅದಕ್ಕೋಸ್ಕರ ನೀಟಾಗಿ ಕುದಿಸ್ಕೊಳ್ಳಿ. ಸೊ ಇದು ಈಗ 5 ಮಿನಿಟ್ಸ್ ನೀಟಾಗಿ ಕುದಿಬೇಕು. ಸೊ 5 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ 5 ಮಿನಿಟ್ಸ್ ಆಯಿತು. ಸೊ ಇವಾಗ ಓಪನ್ ಮಾಡೋಣ, ಹೇಗೆ ಬಂದಿದೆ ಅಂತ ನೋಡೋಣ. ಸ್ವಲ್ಪ ಇನ್ನೂ ನೀಟಾಗಿ ಅದು ಫ್ರೈ ಆಗಬೇಕು, ನೀಟಾಗಿ ಅದು ಚಿಕನ್ನಿಗೆ ಮಸಾಲೆ ಎಲ್ಲ ನೀಟಾಗಿ ಕೂರಬೇಕು. ಸೊ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಖಾರ ಪುಡಿ ಹಾಕ್ತೀನಿ. ಈಗ ನಾನು ಸ್ವಲ್ಪ ಮತ್ತೆ ಇದೇ ನೀರನ್ನ ಹಾಕ್ತೀನಿ. ಈಗ ನಾನು ಸ್ವಲ್ಪ ಇಷ್ಟು ಉಪ್ಪು ತಗೊಂಡಿದ್ದೀನಿ, ಇಷ್ಟು ಖಾರ ಪುಡಿ ಹಾಕ್ತಿದ್ದೀನಿ, ಮತ್ತು ಈಗ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಮತ್ತೆ ನಾನು 2 ಮಿನಿಟ್ಸ್ ಹೀಗೆ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಒಂದು 2 ಮಿನಿಟ್ಸ್ ಆಗಲಿ, ಚಿಕನ್ನಿಗೆಲ್ಲ ಮಸಾಲೆ ಎಲ್ಲ ಅದ್ದಬೇಕು. ಸೊ ಅದಕ್ಕೋಸ್ಕರ 2 ಮಿನಿಟ್ಸ್ ಆದಮೇಲೆ ನೋಡೋಣ ಹೇಗಾಗಿರುತ್ತೆ ಅಂತ. ಸೊ ಗೈಸ್, ಈಗ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಸ್ವಲ್ಪ ನಾನು ನೀಟಾಗಿ ಇದನ್ನು ಕಲಿಸ್ಬೇಕು. ಸೊ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇವಾಗಿನ ವೆದರ್ಗೆ ನೀವು ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಸೊ ಫ್ರೈ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟಿಯಾಗಿ ನೀವು ಚಿಕನ್ ಚಿಲ್ಲಿ ಫ್ರೈನ ಮಾಡ್ಕೋಬೋದು. ಸೊ ಈಗ ನಾವು ಆಗಿದೆ, ಸಕ್ಕತ್ತಾಗಿ ಬಂದಿದೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಗ್ಯಾಸ್ ಆಫ್ ಮಾಡ್ತೀನಿ. ಫೈನಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಇದು ಚಪಾತಿಗೂ ರೊಟ್ಟಿಗೂ ಎಲ್ಲ ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಸೊ ರೈಸಿಗೂ ನೀವು ಮಾಡ್ಕೊಂಡು ತಿನ್ಬೋದು, ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡು ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಥರ ಚಿಲ್ಲಿ ಚಿಕನ್ನ ಈ ಥರ ವೆದರಲ್ಲಿ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬ ಸ್ಪೈಸಿ ಆಗಿದೆ. ಯಾರ್ಯಾರು ಸ್ಪೈಸಿನ ಇಷ್ಟಪಡ್ತೀರಾ, ಪ್ಲೀಸ್ ಗೋ ಫಾರ್ ಇಟ್. ಒಂದ್ಸಲ ಟ್ರೈ ಮಾಡಿ, ನೀವು ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಸೊ ಗೈಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ, ನೀವೇನಾದರೂ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಆ್ಯಂಡ್ ಟೇಸ್ಟ್ ವೈಸ್ ಎಲ್ಲ ಹೇಗಿತ್ತು ಅಂತ. ತುಂಬ ಸ್ಪೈಸಿ ಯಾರು ಇಷ್ಟಪಡ್ತೀರಾ, ಪ್ಲೀಸ್ ಗೋ ಫಾರ್ ಇಟ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.